ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ ನೋಡೋಣ. ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ. ಲಾಸ್ಟ್ ವೀಕಲ್ಲಿ ನಿಮಗೆ ಎಲ್ರಿಗೂ ಬಂದುಬಿಟ್ಟು ಮಂತ್ಲಿ ಟೈಮ್ ಫ್ರೇಮಲ್ಲಿ ಅಂದರೆ ಮಂತ್ಲಿ ನಮ್ಮ ಮಾರ್ಕೆಟ್ ಕಂಡೀಷನ್ ಹೇಗಿದೆ, ವೀಕ್ಲಿ ಹೇಗಿದೆ ಮತ್ತು ಡೈಲಿ ಟೈಮ್ ಫ್ರೇಮಲ್ಲಿ ಹೇಗಿದೆ ಅಂತ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ದಿರೋರು ಆ ವಿಡಿಯೋ ನೋಡಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಮಾರ್ಕೆಟ್ ಇಲ್ಲಿಂದ ಮತ್ತೆ ಫರ್ದರ್ ಅಪ್ಸೈಡ್ ಹೋಗುತ್ತಾ ಇಲ್ಲ ಫರ್ದರ್ ಕೆಳಗಡೆ ಹೋಗುತ್ತಾ ಅದ್ರ ಬಗ್ಗೆ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಕ್ಬಿಟ್ಟು ನೋಡೋಣ. ವೀಕ್ಲಿ ಟೈಮ್ ಫ್ರೇಮ್ ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಒಂದು ಡೌನ್ ಟ್ರೆಂಡಲ್ಲಿ ಇದೆ. ಬಟ್ ಇಲ್ಲಿ ಬೇಸ್ ಕ್ರಿಯೇಟ್ ಆಗೋ ರೀತಿ ಇಲ್ಲಿದೆ ಅಂತ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಬಟ್ ಆದರೆ ಇಲ್ಲಿಂದ ಇದು ಮೇಲೆ ಕ್ಲೋಸ್ ಕೊಟ್ಟ ಮೇಲೇ ಮತ್ತೆ ಅಪ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ಲಾಸ್ಟ್ ವೀಕ್ ಹೇಳಿದ್ದೆ, ರೈಟ್? ಬಟ್ ಇವಾಗ ಇಲ್ಲಿ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು, ಲಾಸ್ಟ್ ಬಂದುಬಿಟ್ಟು ಈ ಫ್ರೈಡೇ ಬಂದುಬಿಟ್ಟು ಅಂದರೆ ಲಾಸ್ಟ್ ಫ್ರೈಡೇ ಬಂದುಬಿಟ್ಟು ಹೇಳಿದ್ದೆ ಇಲ್ಲಿಂದ ಒಂದು 3-4 ಡೇಸ್ ಕೆಳಗಡೆ ಬೀಳುತ್ತೆ ಅಂತ. ಮಂಡೇ ಹಾಲಿಡೇ ಇತ್ತು, ಅದಾದಮೇಲೆ 4 ದಿನ ಆಗಿದೆ. ಬಟ್ ಇಲ್ಲಿಂದ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಬಂದು ಚೇಂಜ್ ಆಗಿದೆ ಮತ್ತು ರೀಟ್ರೇಸ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ನಾವು ಒಂದು ಟ್ರೆಂಡ್ ಹಾಕೋಣ. ಟ್ರೆಂಡ್ ಲೈನು ನೋಡಿ, ಈ ಟ್ರೆಂಡ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನಾವು ಟಚ್ ಮಾಡಿ ಟ್ರೆಂಡ್ ಲೈನ್ ಹಾಕಿದಾಗ ಕರೆಕ್ಟಾಗಿ ಮಾರ್ಕೆಟ್ ಇದನ್ನು ಕ್ರಾಸ್ ಮಾಡಿ ರೀಟ್ರೇಸ್ಮೆಂಟ್ ಬಂದಿದೆ. ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ ತುಂಬ ಈ ರೀಟ್ರೇಸ್ಮೆಂಟ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಕೆಲವು ತುಂಬ ಸರ್ತಿ ಇದು ಬಂದುಬಿಟ್ಟು ಈ ರೀತಿ ರೀಟ್ರೇಸ್ಮೆಂಟ್ ಆದಾಗ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಓಕೆ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿದೆ. ಕನ್ಫರ್ಮೇಷನ್ ಯಾವಾಗಲೂ ಮಾರ್ಕೆಟಲ್ಲಿ ಕನ್ಫರ್ಮೇಷನ್ ಇರಲ್ಲ. ಓಕೆ, ಪ್ರಾಬಲಿಟಿ ಇರುತ್ತೆ. ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಹೀಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೀಗೆ ಹೋಗಿ ಕೆಳಗಡೆನೂ ಬಿಡ್ಬೋದು. ಓಕೆ, ಮಾರ್ಕೆಟ್ ಆದರೆ ಇಲ್ಲಿಂದ ಹೀಗೆ ಬಂದಾಗ ಆ್ಯಸ್ ಪರ್ ದ ನಮ್ಮ ರಿಸ್ಕ್ ಮೇಲೆ, ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮೇಲೆ ನಾವೇನು ಮಾಡ್ತೀವಿ, ಕೆಲವು ಸರ್ತಿ ಎಂಟ್ರಿಗಳು ತೊಗೊಳ್ತೀವಿ. ಮಾರ್ಕೆಟ್ ಇವತ್ತು ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಕೆಲವು ಸರ್ತಿ ಇವಾಗ ಮೊನ್ನೆ ಬಂದುಬಿಟ್ಟು ಈ ರೇಂಜ್ ಅಂದರೆ ಸೆಕೆಂಡ್ ಏಪ್ರಿಲಲ್ಲಿ ಏನಾಗಿದೆ, ಮಾರ್ಕೆಟ್ ಬಂದುಬಿಟ್ಟು ಅಪ್ಸೈಡ್ ಹೋಗೋ ರೀತಿ ಮಾಡಿ ಟ್ರ್ಯಾಪ್ ಕೊಟ್ಟಿದೆ ತುಂಬ ಜನರದ್ದು. ನಾನು ಕೂಡ ಲಾಸ್ಟ್ ವೀಕಲ್ಲಿ ನಿಮ್ಗೆ ಹೇಳಿದೆ, IT ಸೆಕ್ಟರ್ ಮತ್ತು ಫಾರ್ಮಾ ಸೆಕ್ಟರು ಏನಿದೆ ನೆಗೆಟಿವ್ ಇದೆ ಅಂತ. ಅದರಲ್ಲಿ ಏನಾಗಿದೆ, IT ಸೆಕ್ಟರ್ ಬಂದುಬಿಟ್ಟು ನೆಗೆಟಿವಲ್ಲಿ ಹೋಗಿದೆ. ಓಕೆ, ಫಾರ್ಮಾ ಸೆಕ್ಟರ್ ಕೂಡ ನೆಗೆಟಿವಲ್ಲಿ ಹೋಗಿದೆ. ಬಟ್ ಆದರೆ ಏನಾಗಿದೆ, ನಮ್ಮ ಸ್ಟಾಪ್ ಲಾಸ್ನೆಲ್ಲ ಹಿಟ್ ಮಾಡಿ ಅದಾದಮೇಲೆ ನೆಗೆಟಿವ್ ಹೋಗಿದೆ. ನಾನು ಕೂಡ ಫಾರ್ಮಲ್ಲಿ ಕೆಲವೊಂದು ಎಂಟ್ರಿ ತೊಗೊಂಡಿದ್ರು ಕೂಡ ನಮ್ಮ ಸ್ಟಾಪ್ ಲಾಸು ಅತಿ ಹೆಚ್ಚಾಗಿ ಫಾರ್ಮಾ ಸೆಕ್ಟರಲ್ಲಿ ಹಿಟ್ ಆಗಿದೆ. IT ಸೆಕ್ಟರಲ್ಲಿ ಆ್ಯಸ್ ಫರ್ ದ ನಮ್ಮ ಫೇವರ್ ಹೋಗಿದೆ. ಮತ್ತು ಅದಿಲ್ಲದೆ ಕೆಲವೊಂದು ಸ್ಟಾಕ್ಸ್ ಬಂದುಬಿಟ್ಟು ಡೌನ್ ಸೈಡ್ದು ಈ ರೀತಿ ಹೋಗಿದೆ. ಈ ರೀತಿ ನಮ್ಮನ್ನು ಸ್ಟಾಪ್ ಲಾಸ್ನೆಲ್ಲ ಹಿಟ್ ಮಾಡಿ ಅದಾದಮೇಲೆ ಫರ್ದರ್ ಕೆಳಗಡೆ ಬಿದ್ದಿದೆ. ಓಕೆ, ಇದಕ್ಕೆ ಹೇಳೋದು, ಮಾರ್ಕೆಟ್ನ ಯಾರಿಂದನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಸ್ಮಾಲ್ ರಿಸ್ಕ್ ತೊಗೊಂಡು ನಾವು ಸ್ಟಾಕ್ನ ಡಿಮಾಂಡ್ ಝೋನ್ ಐಡೆಂಟಿಫೈ ಮಾಡ್ಬೋದು. ಇವಾಗ ಮೇಜರಾಗಿ ಇವಾಗ ನಿಫ್ಟಿ 50 ಬಂದುಬಿಟ್ಟು ಒಂದು ಮೇಜರ್ ರೋಲಲ್ಲಿದೆ. ಓಕೆ, ಆದರೆ ಬ್ಯಾಂಕ್ ನಿಫ್ಟಿ ಏನಿದೆ, ಬ್ಯಾಂಕ್ ನಿಫ್ಟಿ ಕಂಡೀಷನ್ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿಕೊಂಡಾಗ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ವೆರಿ ಸ್ಟ್ರಾಂಗ್ ಆಗಿದೆ. ನೀವು ನೋಡ್ಬೋದು, ನಿಫ್ಟಿ 50ಯಲ್ಲಿ ಬಂದುಬಿಟ್ಟು ಒಂದು ಡೌನ್ ಟ್ರೆಂಡ್ ಆಗಿ ಇವಾಗ ಒಂದು ಬೇಸ್ ಕ್ರಿಯೇಟ್ ಆಗ್ತಾಯಿದೆ. ಓಕೆ, ಬೇಸ್ ಕ್ರಿಯೇಟ್ ಆಗಿ ಅಪ್ಸೈಡ್ ಹೋಗಿ, ಬಟ್ ಇಲ್ಲಿ ನೀವು ನೋಡ್ಬೋದು ಡೌನ್ ಟ್ರೆಂಡ್ ಇದನ್ನು ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ. ಆದಮೇಲೆ ಮತ್ತೆ ಫರ್ದರ್ ಹೋಗಿ ಕೆಳಗಡೆ ಬಂದು ಈ ಲೆವೆಲ್ನ ಕ್ರಾಸ್ ಮಾಡಿದೆ, ಇಲ್ಲಿಂದನೇ ಮೇಲೆ ಹೋಗಿ ಈ ಲೆವೆಲ್ಗಿಂತ ಮೇಲೇ ಕ್ಲೋಸ್ ಕೊಟ್ಟಿದೆ ವೀಕ್ಲಿಯಲ್ಲಿ. ಅಂದರೆ ನಿಫ್ಟಿ 50ಗಿಂತ ಬ್ಯಾಂಕ್ ನಿಫ್ಟಿ ವೆರಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಹೇಗೆ ಬೇಸ್ ಕ್ರಿಯೇಟ್ ಆಗುತ್ತೆ ಅಂತ. ಅಂದರೆ ಬೇಸ್ ಅಂತಂದರೆ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಯಾವಾಗಲೂ ನೋಡಿ, ಒಂದು ರ್ಯಾಲಿ ಕೊಟ್ಟ ಮೇಲೆ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಬೇಸ್ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನಲ್ಲಿ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕೆಲವು ಸರ್ತಿ ಕೆಲವೊಂದು ಟ್ರ್ಯಾಪ್ ಆಗಿ ಕೆಳಗಡೆನೇ ಬರ್ಬೋದು, ಇಲ್ಲಿಂದ ಈ ರೀತಿ ರ್ಯಾಲಿ ಕೊಡ್ಬೋದು. ಓಕೆ, ಅದೇ ರೀತಿ ನೀವು ನೋಡ್ಬೋದು, ಒಂದು ಬೇಸ್ ಕ್ರಿಯೇಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ, ಮತ್ತು ಬೇಸ್ ಕ್ರಿಯೇಟ್ ಆಗಿ ಕೆಳಗಡೆ ಬಂದಿದೆ. ಈ ಬೇಸ್ ಕ್ರಿಯೇಟ್ ಆಗಿದೆ, ಮೇಲೆ ಹೋಗಿದೆ. ಅದಾದಮೇಲೆ ನೋಡಿ, ಇಲ್ಲಿ ಬೇಸ್ ಕ್ರಿಯೇಟ್ ಆಗಿದೆ, ಮೇಲೆ ಹೋಗಿದೆ. ಇಲ್ಲೂ ನೀವು ನೋಡ್ಬೋದು ಒಂದು ಬೇಸ್ ಕ್ರಿಯೇಟ್ ಆಗ್ತಾಯಿದೆ, ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗ್ತದೆ. ಇಲ್ಲಿಂದ ಫರ್ದರ್ ಇವಾಗ ನಿಫ್ಟಿ 50 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನಲ್ಲಿದೆ. ಮತ್ತು ನಿಫ್ಟಿ 50ಗಿಂತ ಬ್ಯಾಂಕ್ ನಿಫ್ಟಿ ಒಂದು ಸ್ಟ್ರಾಂಗ್ ಆಗಿದೆ. ಓಕೆ, ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ಇದು ಸ್ವಲ್ಪ ಕೆಳಗಡೆ ಬಂದು ಇಲ್ಲಾಂತಂದರೆ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಕೂಡ ಇದೆ. ಮಂಡೇ ನನ್ನ ಪ್ರಕಾರ
ಒಂದು ನಿಫ್ಟಿ 50ಯಲ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ, ಇಲ್ಲಿ ಸಪೋರ್ಟ್ ತೊಗೊಂಡು ಹೋದರೆ ಗ್ಯಾರಂಟಿ ಮಂಡೇ ಬಂದುಬಿಟ್ಟು ಮಂಡೇ ಮಾರ್ಕೆಟ್ ಒಂದು ಅಪ್ಸೈಡ್ ಮೂಮೆಂಟ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಓಕೆ, ಇದನ್ನು ನಾವು ಮಂಡೇ ನೋಡೋಣ. ಮತ್ತು ಫರ್ದರ್ ವೀಕಲ್ಲಿ ಇವಾಗ ಹೇಳ್ದಂಗೆ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಇವಾಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಹಾಕಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಲೆವೆಲ್ ಕ್ರಾಸ್ ಮಾಡಿದ್ರೆ ಮಾತ್ರ ಮತ್ತೆ ಫರ್ದರ್ ಅಪ್ ಟ್ರೆಂಡು ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅಲ್ಲಿವರೆಗೂ ನಮಗೆ ನಿಫ್ಟಿ 50 ಸಪೋರ್ಟು ಒಂದು ಝೋನಲ್ಲಿ ಇರೋದ್ರಿಂದ ಇದು ಫರ್ದರ್ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಯಾವಾಗಲೂ ಎಲ್ಲಿ ನೋಡಿ ಇಲ್ಲಿ ಮಾರ್ಕೆಟಿಂಗ್ ಕೆಳಗಡೆ ಬಂದಿದೆ, ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ. ಓಕೆ, ರಿಟ್ರೇಸ್ಮೆಂಟ್ ಅದಾದಮೇಲೆ ಮತ್ತೆ ಕೆಳಗಡೆ ಹೋಗಿದೆ, ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಮತ್ತೆ ಕೆಳಗಡೆ ಬಂದಿದೆ, ಪುಲ್ ಬ್ಯಾಕ್ ಕೊಟ್ಟಿದೆ, ಮತ್ತು ಕೆಳಗಡೆ ಬಂದುಬಿಟ್ಟೆ ಪುಲ್ ಬ್ಯಾಕ್ ಕೊಟ್ಟಿದೆ. ಬಟ್ ಈ ಲೆವೆಲಲ್ಲಿ ಬಂದು ಕೆಳಗಡೆ ಬಂದಿದೆ. ಬಟ್ ಇನ್ನೂ ಕೂಡ ಮಾರ್ಕೆಟು ಬೇರೆ ಝೋನಲ್ಲಿ ಇದೆ. ಬಟ್ ಆದರೆ ಒಂದು ಟ್ರೆಂಡ್ ಲೈನ್ ಕ್ರಾಸ್ ಮಾಡಿದಾಗ ಈ ರೀತಿ ಒಂದು ನೀವು ಯಾವಾಗಲೂ ಮಾರ್ಕೆಟ್ ಒಂದು ಡೌನ್ ಸೈಡಿಂದ ಅಪ್ ಸೈಡ್ ಹೋದಾಗ ಮೇಲೆ ಒಂದೊಂದು ಸತಿ ಈ ರೀತಿ ಬ್ರೇಕೌಟ್ ಕೊಟ್ಟಾಗ ಈ ರೀತಿ ಫರ್ದರ್ ಮೇಲೆ ಹೋಗೋ ಚಾನ್ಸಸ್. ಅದಿಲ್ಲ ಅಂತಂದರೆ ಮತ್ತೆ ರೀಟ್ರೇಸ್ಮೆಂಟ್ ಆದಾಗ ಮತ್ತೆ ಇದು ಕೂಡ ಮತ್ತೆ ಫರ್ದರ್ ಅಪ್ ಸೈಡ್ ಹೋಗೋ ಚಾನ್ಸಸ್. ಈ ಎರಡೂ ಕೂಡ ಪ್ರಾಬಬಿಲಿಟಿ ಅತಿ ಹೆಚ್ಚಿರೋದ್ರಿಂದ ಈ ಟ್ರೆಂಡ್ ಲೈನ್ ಈ ರೀತಿ ಇದು ಬಂದುಬಿಟ್ಟು ನಮ್ಮ ಬ್ರೇಕೌಟ್ ಆಗುತ್ತೆ. ಓಕೆ, ಈ ರೀತಿ ಹೈ ಟಾಪ್ನ ಕ್ರಾಸ್ ಮಾಡಿದಾಗ ಈ ರೀತಿ ಆಗುತ್ತೆ. ಬಟ್ ಈ ರೀತಿ ಟ್ರೆಂಡ್ ಲೈನು ನೀವು ತುಂಬ ಸರ್ತಿ ನೋಡಿ, ಇದು ತುಂಬ ಕಡೆ ವರ್ಕ್ ಆಗಿರುತ್ತೆ. ನೀವು ಇಲ್ಲಿಂದನೂ ಇಲ್ಲಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಟ್ರೆಂಡ್ ಲೈನು ನೀವು ಈ ರೀತಿ ಹಾಕಿದಾಗ ನೀವು ನೋಡ್ಬೋದು. ಓಕೆ, ಇಲ್ಲಿವರೆಗೂ ಅಪ್ ಟ್ರೆಂಡ್ ಇದ್ದಿದ್ದು ಮಾರ್ಕೆಟ್ ಇದು ವೀಕ್ಲಿಯಲ್ಲಿ ಮತ್ತೆ ಈ ಟ್ರೆಂಡ್ ಲೈನ್ ನಾವು ಕ್ರಾಸ್ ಮಾಡಿ ರೀಟ್ರೇಸ್ಮೆಂಟ್ ಆಗಿ ನೋಡಿ ಕೆಳಗಡೆ ಬಂದಿದೆ. ಓಕೆ, ಇದೇ ರೀತಿ ಇಲ್ಲೂ ಕೂಡ ಹಿಂಗೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ನಾಳೆ ಮತ್ತೆ ಮಂಡೇ ನೋಡೋಣ, ಇದು ಹ್ಯಾಸ್ ಪರ್ ದ ಸಪೋರ್ಟ್ ತೊಗೊಂಡು ಇಲ್ಲಿಂದ ಮೇಲೆ ಹೋಗುತ್ತಾ ಇಲ್ಲ ಫರ್ದರ್ ಮತ್ತೆ ಅಂದರೆ ಇಮಿಡಿಯೇಟಾಗಿ ಹೋಗಲ್ಲ. ಓಕೆ, ನೀವು ಇಲ್ಲಿ ನೋಡ್ಬೋದು ಇಮಿಡಿಯೇಟಾಗಿ ಹೋಗಲ್ಲ, ಟಚ್ ಆಗಿ ಒಂದಿನ ಮತ್ತೆ ಒಂದು ಪಾಸಿಟಿವ್ ಕ್ಯಾಂಡಲ್ ಕೆಳಗಡೆ ಹೋಗೋ ಥರ ಕೊಟ್ಟು ಮತ್ತೆ ಒಂದು ಪಾಸಿಟಿವ್ ಕೊಟ್ಟು ಅದಾದಮೇಲೆ ನೆಕ್ಸ್ಟು ವೀಕು ಬಂದುಬಿಟ್ಟು ಫರ್ದರ್ ಕೆಳಗಡೆ ಬಂದಿದೆ. ಓಕೆ, ಇದನ್ನ ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗಲೇ ಗೊತ್ತಾಗೋದು ಇದನ್ನು ವಾಲೆಟಿಲಿಟಿ ಎಷ್ಟಿದೆ ಅಂತ ನೀವು ನೋಡ್ಬೋದು. ಓಕೆ, ಈ ರೀತಿ ಸೈಡ್ ವೇಸ್ ಎಷ್ಟು ದಿನ ಸೈಡ್ ವೇಸ್ ಹೋಗಿದೆ, ಇಲ್ಲಿ ಮತ್ತೆ ತುಂಬ ಕೆಳಗಡೆ ಬಂದು ಅದಾದಮೇಲೆ ಮೇಲೆ ಹೋಗಿ ಅದಾದಮೇಲೆ ಕೆಳಗಡೆ ಬಂದಿದೆ. ಓಕೆ, ಇದು ಒಂದು ಪ್ರೊಸೆಸ್ಸು ಒಂದು ವೀಕ್ಲಿ ಒಂದು ಕೆಲವು ದಿನಗಳವರೆಗೂ ನಡೆಯುತ್ತೆ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.